ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ ರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ನಿಮಗೆ ಜವಾಹರ್ ನವೋದಯದಲ್ಲಿ ಬಂದಿರುವಂಥ ಭಾಷಾ ಜ್ಞಾನಗಳ ಬಗ್ಗೆ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಈ ಒಂದು ಜೀನಿಯಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 5ರಲ್ಲಿ ಗದ್ಯ ಭಾಗಗಳನ್ನ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಯಾವ ರೀತಿ ಗದ್ಯವನ್ನು ಓದ್ಕೋಬೇಕು, ಯಾವ ರೀತಿ ಗದ್ಯ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಗದ್ಯಾಂಶಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನಾವು ಸರಿ ಉತ್ತರಿಸಬೇಕು ಅನ್ನೋದನ್ನು ನಿಮಗೆ ಈಸಿಯಾಗಿ ಸರಳ ವಿಧಾನದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಪ್ರಾರಂಭದಿಂದ ಕೊನೆಯವರೆಗೆ ನನ್ನ ವಿಡಿಯೋಗಳನ್ನು ನೋಡಿ ನಂತರನೇ ಓದಿ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗ್ರಿ ಅಂತ ಹೇಳುತ್ತಾ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 5ರಲ್ಲಿ ನಾವು ಮೊದಲನೇ ಗದ್ಯಾಂಶ ನೋಡ್ತಾ ಇದ್ದೀವಿ. ಓಕೆ, ಗದ್ಯ ಭಾಗ 1ರಲ್ಲಿ ಒಂದು ನೌಕೆ ಪ್ರವಾಸಕ್ಕೆ ಹೊರಟಿತ್ತು. ನೌಕೆ ಅಂದರೆ ಹಡಗು. ಈ ಒಂದು ಹಡಗು ಏನು ಮಾಡ್ತಾ ಇತ್ತಂತೆ, ಪ್ರವಾಸಕ್ಕೆ ಹೊರಟಿತ್ತಂತೆ. ಆ ಹೋಗುತ್ತಿರುವಂಥದ್ದಲ್ಲಿ ಅದರಲ್ಲಿ 100 ಜನ ವ್ಯಾಪಾರಿಗಳಿದ್ರಂತೆ. ಅಂದರೆ ಅದರಲ್ಲಿ ಅಂದ್ರೆ ಆ ನೌಕೆಯಲ್ಲಿ 100 ಜನ ವ್ಯಾಪಾರಿಗಳು ವ್ಯಾಪಾರ ಮಾಡಲಿಕ್ಕೆ ಹೋಗಿದ್ರಂತೆ. ಅವರೆಲ್ಲ ತಮ್ಮ ವ್ಯಾಪಾರವನ್ನು ಮುಗಿಸಿಕೊಂಡು ತಮ್ಮ ದೇಶಕ್ಕೆ ಮರಳುತ್ತಿದ್ದರು. ಆ ಹಡಗಿನಲ್ಲಿರುವಂಥರಲ್ಲಿ, ಆ ನೌಕೆಯಲ್ಲಿ ಇರುವಂಥ ಒಂದು 100 ಜನ ವ್ಯಾಪಾರಿಗಳು ಏನು ಮಾಡಿದರು, ತಮ್ಮ ವ್ಯಾಪಾರವನ್ನು ಮುಗಿಸಿಕೊಂಡು ವಾಪಸ್ ಮರಳಿ ತಮ್ಮ ದೇಶಕ್ಕೆ ಬರ್ತಾ ಇದ್ರಂತೆ. ಬರುವಾಗ ಅವರು ತಾವು ವ್ಯಾಪಾರ ಮಾಡಿ ಬರುವಾಗ ಮುತ್ತು, ರತ್ನ ಮೊದಲಾದ ಅಪಾರ ಸಿರಿ ಸಂಪತ್ತು ಅವರ ಜೊತೆಯಲ್ಲಿತ್ತು. ಅವರು ನೌಕೆಯಲ್ಲಿ ಬರ್ತಾ ಇದ್ರಲ್ಲ, ಆ ನೌಕೆಯಲ್ಲಿ ಬರುತ್ತಿರುವಂಥ 100 ಜನ ವ್ಯಾಪಾರಸ್ಥರಲ್ಲಿ ಏನೇನಿತ್ತು ಅಂದರೆ ಮುತ್ತುಗಳಿದ್ದು, ರತ್ನಗಳಿದ್ದು, ಅಪಾರ ಸಿರಿ ಸಂಪತ್ತು ಅವರಲ್ಲಿ ತುಂಬಿಕೊಂಡು ತಮ್ಮ ದೇಶಕ್ಕೆ ಮರಳಿ ಬರ್ತಾ ಇದ್ರಂತೆ. ಸಂಜೆಯ ಸಮಯ, ಆ ನೌಕೆಯಲ್ಲಿ ಬರಬೇಕಾದ ಸಮಯ ಎಷ್ಟಾಗಿತ್ತು ಅಂದರೆ ಸಾಯಂಕಾಲ ಆಗಿತ್ತು. ನೌಕೆಯು ಸಾಗರದ ಮಧ್ಯದಲ್ಲಿ ಬಂದಾಗ, ಆ ಹಡಗು ಸಮುದ್ರದ ಮಧ್ಯದಲ್ಲಿ ಬಂದಾಗ ಮಳೆ ಸುರಿಯೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಮಳೆ ಸುರಿಯಿತು, ಜೋರಾದ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸಾಯಂಕಾಲ ಆಗಿದೆ, ಸಂಜೆ ಆಗಿದೆ, ಸಮುದ್ರದ ಮಧ್ಯದಲ್ಲಿ ಆ ಒಂದು ನೌಕೆ ಬಂದಿದೆ. ಆ ಸಮಯದಲ್ಲಿ ಮಳೆ ಜೋರಾಗಿ ಸುರಿಯಿತು. ಸಾಗರವು ಅಲ್ಲೋಲ ಕಲ್ಲೋಲವಾಗಿ ಕತ್ಬಿಡ್ತು. ಆ ಸಾಗರದಲ್ಲಿ ನಟ್ಟನ ಬರಕ್ಕಿದ್ದಾಗ ನೀರು ಜೋರಾದ ಮಳೆ ಬರೋದ್ರಿಂದ ಸಮುದ್ರದ ನೀರಿನಲ್ಲಿ ಏನಾಗ್ತಿದ್ದು, ಅಲ್ಲೋಲ ಕಲ್ಲೋಲ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನೌಕೆ ಒಯ್ದಾಡಿ ಅಲ್ಲಲ್ಲಿ ಹೊಡೆದು ಹೋಗ್ಬಿಡ್ತು. ಆ ಜೋರಾದ ನೀರಿನಿಂದ ರಭಸಕ್ಕೆ ಏನಾಯಿತು, ನೌಕೆ ಏನು ಮಾಡೋಕ್ಕಿತ್ತು, ಅದು ಒಯ್ದಾಡಕ್ಕೆ ಶುರು ಮಾಡಿತು. ಒಯ್ದಾಡ್ಕೊಂಡು ಏನು ಮಾಡಿತು, ಸ್ವಲ್ಪ ಹೊಡೆದು ಹೋಗಿ ಒಳಗಡೆ ಏನು ಮಾಡ್ತು, ನೌಕೆ ಒಳಗೆ ನೀರುಗಳು ಸೇರ್ಕೊಂಡ್ಬಿಡ್ತಂತೆ. ಆ ನೀರು ಸೇರ್ಕೊಂಡ ತಕ್ಷಣ ಕ್ಯಾಪ್ಟನ್ ಹೇಳ್ತಾನೆ, ಆ ನೌಕೆ ಕ್ಯಾಪ್ಟನ್ ಹೇಳ್ತಾನೆ, ಆಪತ್ಕಾಲದಲ್ಲಿ ಬಳಸುವ ಸಣ್ಣ ಸಣ್ಣ ನೌಕೆಗಳನ್ನು ನೀರಿಗೆ ಬಿಡ್ತಾನೆ. ಆ ಹಡಗಿನಲ್ಲಿ ಆ ಥರ ಸಮಸ್ಯೆಗಳು ಬಂದಾಗ ಏನು ಮಾಡ್ತಾರೆ, ಅಲ್ಲಿ ಕ್ಯಾಪ್ಟನ್ ಏನು ಮಾಡ್ತಾನೆ, ಆ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಏನು ಮಾಡ್ತಾನೆ, ಸ್ಮಾಲ್ ಇರುವಂಥ ಸಣ್ಣ ಸಣ್ಣ ನೌಕೆಗಳನ್ನು ಏನು ಮಾಡ್ತಾನೆ, ನೀರಿಗೆ ಬಿಟ್ಟು ಅದ್ರಾಗ ಒಂದು ಜನ ಹತ್ತಿ ನೀವು ಹೋಗಿ ತಪ್ಪಿಸೋಡ್ರಿ, ಈ ಅಪಘಾತದಿಂದ ಪಾರಾಗಬೇಕಲ್ಲ ಅನ್ನಲಿಕ್ಕೆ ಒಂದು ಪ್ರಯತ್ನ ಮಾಡಿರ್ತಾನೆ. ಆ ಕ್ಯಾಪ್ಟನ್ನ ಆ ಸಣ್ಣ ಸಣ್ಣ ನೌಕೆ ನೀರಿಗೆ ಬಿಡ್ತಾನೆ. ಎಲ್ಲ ಪ್ರಯಾಣಿಕರು ಮುತ್ತು ರತ್ನಗಳನ್ನು ಕಣ್ಣೆತ್ತಿಯೂ ನೋಡದೆ ಕೆಳಗಿಳಿದು ಬಂದು ಪುಟ್ಟ ನೌಕೆಗಳನ್ನು ಹತ್ತಿ ಹೊರಟರು. ಅವ ಹೇಳಿದ, ನಮಗೆ ಮೊದಲು ಜೀವ ಬೇಕಾಗಿದೆ, ನೀವು ಸ್ವಲ್ಪ ಕ್ಷಣಾರ್ಧದಲ್ಲಿ ಹಾಗೆ ಬಿಟ್ಟರೆ ನೀವು ಜೀವನ ಕಳ್ಕೊತಾ ಇದ್ದೀರಿ. ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಡಿ. ನೀವು ನಿಮ್ಮವನ್ನು ರಕ್ಷಣೆ ಮಾಡ್ಕೋಬೇಕಂದ್ರೆ ನಾನು ಬಿಟ್ಟಿರುವಂಥ ಸಣ್ಣ ಸಣ್ಣ ನೌಕೆಗಳನ್ನು ಅದರ ಹತ್ತಿಕೊಂಡು ನೀವು ಹೋಗ್ರಿ. ನೀವು ಅದ್ರ ಜೊತೆ ನಿಮ್ಮ ವೇಟನೇ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನೀವು ಮುತ್ತು ರತ್ನಗಳನ್ನು ನೀವು ತೊಳೆದು ಹೋಗೋದಕ್ಕಿಂತ ನಮ್ಮ ಜೀವನವೇ ನನ್ನ ಮುಖ್ಯ ಅಂತ ತಿಳ್ಕೊಂಡು ವ್ಯಾಪಾರಿಗಳು ಏನು ಬರ್ತಾರೆ, ಅವರು ಮುತ್ತು ರತ್ನ ಸಿರಿ ಸಂಪತ್ತನ್ನು ಆ ಹಡಗಿನಲ್ಲೇ ಬಿಟ್ಟು ಚಿಕ್ಕ ಚಿಕ್ಕ ಇರುವಂಥ ಹಡಗುಗಳಲ್ಲಿ ಏನು ಮಾಡ್ತಾರೆ, ತಾವು ತಮ್ಮ ಪ್ರಯಾಣವನ್ನು ಬೆಳೆಸಿಬಿಡ್ತಾರೆ. ಆದರೆ ಒಬ್ಬ ಮಾತ್ರ ಅಲ್ಲಿಯೇ ಉಳಿದಿದ್ದ. ಎಲ್ಲ ವ್ಯಾಪಾರಿಗಳು ತಮ್ಮ ಸಿರಿ ಸಂಪತ್ತನ್ನು ಬಿಟ್ಟು ತಮ್ಮ ಜೀವ ಉಳಿದ್ರೆ ಸಾಕು ಅಂತ ತಿಳ್ಕೊಂಡು ಆ ಕ್ಯಾಪ್ಟನ್ ಬಿಟ್ಟಿರುವಂಥ ಸಣ್ಣ ಸಣ್ಣ ನೌಕೆಗಳ ಮುಖಾಂತರ ಅವ್ರು ಹೊರಟರು. ಆದರೆ ಆ ದೊಡ್ಡದಾದ ಹಡಗಿನಲ್ಲಿ ಒಬ್ಬ ವ್ಯಾಪಾರಿ ಮಾತ್ರ ಅಲ್ಲೇ ಕೂತ್ಕೊಂಡಿದ್ದ. ಅಲ್ಲಿದ್ದ ಮುತ್ತು ರತ್ನಗಳನ್ನು ಬೆನ್ನಿಗೆ ಕಟ್ಟಿಕೊಂಡ. ಅವಂದ ಇಷ್ಟೆಲ್ಲ ಮುತ್ತು ರತ್ನಗಳಿದ್ದಾವೆ, ಸಿರಿ ಸಂಪತ್ತಿದೆ, ಇದು ಬಿಟ್ಟು ಹೆಂಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಎಲ್ಲವನ್ನು ಹಡಗಿನಲ್ಲಿರುವಂಥ ಸಿರಿ ಸಂಪತ್ತನ್ನು ತಗೊಂಡು ತನ್ನ ಬೆನ್ನಿಗೆ ಕಟ್ಟುಕೊಂತಾನೆ. ಅದನ್ನು ನೋಡಿದ ಡೇವಿಡನು ಆ ಮುತ್ತು ರತ್ನಗಳನ್ನು ಚೆಲ್ಲಿ ಬರಲು ಹೇಳ್ತಾನೆ. ಆ ಕ್ಯಾಪ್ಟನ್ ಹೇಳ್ತಾನೆ, ಡೇವಿಡ ನೀ ಏರ್ ಕಟ್ಕೊಂಡಿಯಲ್ಲಪ್ಪ, ಅವನ ಡುಬ್ಬಕಾಶ್ ವಜ್ಜನು ಎಲ್ಲ ಬೇಡ, ಅವನು ಎಲ್ಲ ರತ್ನಗಳನ್ನು ಅಲ್ಲೇ ಬಿಟ್ಟುಬಿಡು, ಅಲ್ಲೇ ಚೆಲ್ಲಿ ನೀನು ಬೇಗನೆ ಬಂದು ನನ್ನ ಹತ್ರ ಈ ನೌಕೆಯಲ್ಲಿ ಸೇರ್ಕೋ ಅಂತ ಹೇಳ್ತಾನೆ ಆ ಕ್ಯಾಪ್ಟನ್ ಡೇವಿಡ್ ಅನ್ನುವನು.
ಅವಾಗ ವ್ಯಾಪಾರಿ ಹೇಳ್ತಾನೆ ಸಾಧ್ಯವಿಲ್ಲ, ಆ ಮೂಟೆಯಲ್ಲಿ ನಮ್ಮ ಬಾಳಿನ ಅರ್ಥವೇ ಇದೆ ಅಂತ ಹೇಳ್ತಾನೆ. ಅವ ಏನು ಹೇಳ್ತಾನೆ, ನಾನು ಈ ಮೂಟೆಯನ್ನು ಬಿಟ್ಟು ಬರೋದಿಲ್ಲ, ಈ ಮುತ್ತು ರತ್ನಗಳನ್ನು ತುಂಬಿರುವಂಥ ಶ್ರೀ ಸಂಪತ್ತನ್ನು ನಾನು ಬಿಟ್ಟು ಬರುವುದಿಲ್ಲ, ಇದರಲ್ಲಿ ಆ ಮೂಟೆಯಲ್ಲಿ ನಮ್ಮ ಬಾಳಿನ ಅರ್ಥವೇ ಇದೆ ಅಂತ ಹೇಳ್ತಾನೆ. ಎಂತ ಆ ವ್ಯಾಪಾರಿ ಆ ಡೇವಿಡನಿಗೆ ಹೇಳ್ತಾನಂತೆ, ಆ ಮುತ್ತು ರತ್ನಗಳ ಮೂಟೆಯನ್ನು ಬಿಟ್ಟು ಬರದಿದ್ದರೆ ನಿನ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ಡೇವಿಡ್ ಎಚ್ಚರಿಸ್ತಾನೆ. ಆ ಡೇವಿಡ್ ಹೇಳ್ತಾನೆ, ನೀವು ಆ ಮೂಟೆ ಕಟ್ಕೊಂಡಿಯಲ್ಲ ಮುತ್ತು ರತ್ನ ಸಿರಿ ಸಂಪತ್ತುಗಳನ್ನು, ನೀವು ಅದನ್ನು ತೆಗೆದುಕೊಂಡು ಬರುವಂಗಿಲ್ಲ. ಅದನ್ನು ತೆಗೆದುಕೊಂಡು ಏನಾದರೂ ನೀವು ಬಂದರೆ ಅಥವಾ ನೀವು ಅಲ್ಲೇ ಅವನು ಬಿಟ್ಟು ಬರದಿದ್ದರೆ ಅಲ್ಲಿ ಏನಾಗ್ತಿದೆ ಅಂದರೆ ನಿನ್ನ ಪ್ರಾಣಕ್ಕೆ ಅಪಾಯ ಆಗುತ್ತೆ, ಮತ್ತಿಟ್ಟು ವಜ್ಜಾಗುತ್ತೆ, ಆ ಸಣ್ಣ ನೌಕೆಗಳು ಮುನಿಗೆ ಹೋಗೋ ಚಾನ್ಸಸ್ ಇರ್ತಾ ಇದೆ. ಆದ್ದರಿಂದ ಯಾವುದೂ ನೀವು ವೇಟ್ ಇರುವಂಥವು ಯಾವುದನ್ನು ತರಕ್ಕೆ ಹೋಗಬೇಡ, ನೀನು ಒಬ್ಬನೇ ಬಾ ಅಂತ ಆ ಡೇವಿಡ್ ಅವನಿಗೆ ಕರೀತಾನೆ, ಎಚ್ಚರಿಸ್ತಾನೆ. ಡೇವಿಡ್ನ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಆ ವ್ಯಾಪಾರಿಗೆ. ಅವನಿಗೆ ಮುತ್ತು ರತ್ನಗಳು ಸಿರಿ ಸಂಪತ್ತುಗಳೇ ಮುಖ್ಯವಾಗಿತ್ತು, ಆದರೆ ಅವನಿಗೆ ಜೀವ ಮುಖ್ಯವಾಗಿದ್ದಿಲ್ಲ. ಆದರೆ ಏನು ಮಾಡ್ತಾನೆ, ಆ ಡೇವಿಡ್ನ ಮಾತನ್ನು ಅವನು ಕೇಳುವುದಿಲ್ಲ ವ್ಯಾಪಾರಿ. ಕೊನೆಗೂ ಆತ ಮೂಟೆಯನ್ನು ಹೊತ್ತುಕೊಂಡೇ ಕೆಳಗಿಳಿದು ಪುಟ್ಟ ನೌಕೆಯನ್ನು ಹತ್ತಾನೆ. ಕೇಳುವುದಿಲ್ಲ, ಎಲ್ಲ ಕಟ್ಟುವಂಥ ದೊಡ್ಡ ಮೂಟೆ, ಮುತ್ತು ರತ್ನಗಳನ್ನು ತುಂಬಿರುವಂಥ ದೊಡ್ಡ ಮೂಟೆ ಕಟ್ಟುಕೊಂಡು ಅವನು ಏನು ಮಾಡ್ತಾನೆ, ಆ ಸಣ್ಣ ನೌಕೆಯಲ್ಲಿ ಬಂದು ಆ ವ್ಯಾಪಾರಿ ಹತ್ತುವಂತಾನೆ. ಅವನ ಮುತ್ತು ರತ್ನಗಳ ಜಡಸಿರಿಯ ಭಾರವನ್ನು ತಾಳಲಾರದೆ ನೌಕೆ ಮುಳುಗಿಬಿಡುತ್ತೆ. ಅವಂದು ಒಂದಿಷ್ಟು ವೇಟು, ಅದರ ಜೊತೆಗೆ ಮುತ್ತು ರತ್ನಗಳ ವೇಟುಗಳನ್ನು ಎರಡೂ ಕೂಡಿಕೊಂಡು ಆ ಸಣ್ಣದಾಗಿರುವಂಥ ನೌಕೆಗೆ ಆ ಭಾರವನ್ನು ತಾಳ್ಕೊಳ್ಳೋಕ್ಕಾಗಲ್ಲ. ಅದಕ್ಕೇನು ಮಾಡ್ತೆ, ಆ ನೌಕೆ ನೀರಿನಲ್ಲಿ ಮುಳುಗಿಬಿಡುತ್ತೆ. ಅವನ ವ್ಯಾಪಾರಿಯ ಪ್ರಾಣರತ್ನ ಹೊರಟು ಹೋಗಿಬಿಡ್ತಾ ಇದೆ, ಅವನು ನೀರಿನಲ್ಲಿ ಮುಳುಗಿ ಸತ್ತು ಹೋಗಿಬಿಡ್ತಾನೆ ಅನ್ನೋದು ಗದ್ಯ. ಎಷ್ಟು ಚೆನ್ನಾಗಿರುವಂಥ ಗದ್ಯ ಭಾಗ ಇದೆ. ಇಡೀ ಕತೆ ತಿರುಳೇ ನಮ್ಮ ಕಥೆಯಲ್ಲಿ ಬಂದು ಕೂತ್ಕೊಂತು. ಅದು ನಮ್ಮದೇ ಆದ ಭಾಷೆಯಲ್ಲಿ ಕಥೆಯನ್ನು ಹೇಳಲಿಕ್ಕೆ ರೂಢಿ ಮಾಡ್ಕೋಬೇಕು. ಇಡೀ ಕಥೆಯನ್ನು ಅರ್ಥ ಮಾಡಿಕೊಂಡು ಕಥೆಯನ್ನು ಗ್ರಹಿಸಿಕೊಂಡ ಮೇಲೆ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾವು ಉತ್ತರಿಸಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇದರ ಮೊದಲನೇ ಪ್ರಶ್ನೆ ನೋಡ್ಕೊಳ್ಳೋಣ. ವ್ಯಾಪಾರಿಗಳು ತೆರಳುತ್ತಿರುವುದು ಎಲ್ಲಿಗೆ ಅಂತ ಕೇಳ್ತಾನೆ. ಎಷ್ಟು ಚೆನ್ನಾಗಿದೆ ಪ್ರಶ್ನೆ ನೋಡಿ. ವ್ಯಾಪಾರಿಗಳು ತೆರಳುತ್ತಿರುವುದು ಎಲ್ಲಿಗೆ? ಸ್ವದೇಶಕ್ಕೆ, ಸಮುದ್ರಯಾನ ಸುಖ ಅನುಭವಿಸಲು, ಜಗತ್ತನ್ನು ಸುತ್ತಿ ಬರಲು, ಪ್ರವಾಸಕ್ಕೆ ಅಂತ ಕೊಡ್ತೀನಿ. ವಿದ್ಯಾರ್ಥಿಗಳೇ, ಈ ಮೊದಲನೇ ಪ್ರಶ್ನೆಯು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರುವುದರಿಂದ ವ್ಯಾಪಾರಿಗಳು ತೆರಳುತ್ತಿರುವುದು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಅವರೆಲ್ಲೋ ಸ್ವದೇಶಕ್ಕೆ ಹೋಗ್ತಾ ಇದ್ದಾರೆ, ಸ್ವದೇಶದ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಅದು ಬೇರೆ ದೇಶಕ್ಕೆ ಎದಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಅವರಲ್ಲಿ ವ್ಯಾಪಾರ ಮಾಡೋಕ್ಕೆ ಹೋಗ್ತಿರ್ಬೋದು, ಆದರೆ ಅವರು ಜಗತ್ತನ್ನು ಸುತ್ತಿ ಬರಲು ಹೋಗ್ತಾ ಇದ್ದೀವಿ ಅಂತ ಗದ್ಯದಲ್ಲಿ ಕೊಟ್ಟಿಲ್ಲ. ಅವರು ಪ್ರವಾಸಕ್ಕೆ ಹೊರಟಿದ್ರು ಅಂತ ಕೊಟ್ಟಿಲ್ಲ. ಸಮುದ್ರಯಾನ ಸುಖ ಅನುಭವಿಸಲು ಹೊಂಟಾರ ಅಂತ ಕೊಟ್ಟಿಲ್ಲ. ವ್ಯಾಪಾರಿಗಳು ತೆರಳುತ್ತಿರುವುದು ಎಲ್ಲಿಗೆ ಅಂದರೆ ಅವರು ಸ್ವದೇಶಕ್ಕೆ ಹೋಗ್ತಾ ಇದ್ದಾರೆ. ತೆರಳುತ್ತಿರುವುದು ಸ್ವದೇಶಕ್ಕೆ ಅಂತ ಕೊಟ್ಟಿರೋದ್ರಿಂದ ಸರಿಯಾದ ಉತ್ತರ 1 ರೈಟ್ ಆಗ್ತಾ ಇದೆ. ಎ ಆಪ್ಷನ್ ರೈಟ್ ಆಗುತ್ತೆ. ಬಿ ಸಿ ಡಿ ಅಲ್ಲಿ ಸರಿ ಹೊಂದುವುದಿಲ್ಲ ಅಂತ ಗೊತ್ತಾಗುತ್ತೆ. ಹಾಗಾದರೆ ಎರಡನೇ ಪ್ರಶ್ನೆ ಕೊಡ್ತೀನಿ. ಕ್ಯಾಪ್ಟನ್ ಅಂತ ಹಂಗಂದ್ರೆ ಏನು? ಗದ್ಯಾಂಶದಲ್ಲಿ ಕ್ಯಾಪ್ಟನ್ ಅಂತ ಪದವನ್ನು ಬಳಸಿದ್ದಾರೆ. ಕ್ಯಾಪ್ಟನ್ ಅಂದರೆ ಒಂದನೇ ಆಯ್ಕೆ, ಹಡಗಿನಲ್ಲಿರುವ ಕೆಲಸಗಾರನಿಗೆ ನಾವು ಕ್ಯಾಪ್ಟನ್ ಅನ್ನೋದಿಲ್ಲ. ವ್ಯಾಪಾರಿಗಳ ರಕ್ಷಣೆ ಮಾಡ್ತಾರಲ್ಲ ಅವ್ರಿಗೆ ನಾವು ಕ್ಯಾಪ್ಟನ್ ಅನ್ನೋದಿಲ್ಲ. ಹಡಗುಗಳನ್ನು ತಯಾರಿಸುವವನಿಗೆ ನಾವು ಕ್ಯಾಪ್ಟನ್ ಅನ್ನೋದಿಲ್ಲ. ಹಾಗಾದ್ರೆ ಕ್ಯಾಪ್ಟನ್ ಅಂತ ಗದ್ಯ ಭಾಗದ ಪ್ರಕಾರ ಕ್ಯಾಪ್ಟನ್ ಅಂತ ನಾವು ಯಾರಿಗೆ ಕೊಡ್ತೀವಿ ಅಂದರೆ ಹಡಗು ನಿರ್ವಹಣೆಯ ನಾಯಕನಿಗೆ ಕ್ಯಾಪ್ಟನ್ ಅಂತ ಕರಿತಿದ್ದೇವೆ ಈ ಗದ್ಯ ಭಾಗದ ಪ್ರಕಾರ. ಆದ್ದರಿಂದ ಸರಿಯಾದ ಉತ್ತರ ಡಿ ಆಯ್ಕೆ ರೈಟ್ ಆಗ್ತಾ ಇದೆ. ಹಾಗಾದರೆ 63ನೇ ಪ್ರಶ್ನೆ ಬರ್ತಾ ಇದ್ದೀವಿ. ಆಪತ್ಕಾಲ ಎಂದರೆ ಅಂತ ಕೇಳ್ತಿದ್ದಾನೆ. ಇದನ್ನು ಕೂಡ ಗದ್ಯಾಂಶದಲ್ಲಿ ಕೊಟ್ಟಿದ್ದಾರೆ. ಆಪತ್ಕಾಲ ಪದವನ್ನು ಗದ್ಯ ಭಾಗದಲ್ಲಿ ಕೂಡ ಬಂದಿದೆ. ಹಾಗಾದರೆ ಆಪತ್ಕಾಲ ಎಂದರೆ ಒಂದು ಭವಿಷ್ಯದ ಕಾಲ, ಇದು ತಪ್ಪು. ವರ್ತಮಾನ ಕಾಲ, ಇದು ಆಗುವುದೇ ಇಲ್ಲ. ಸಂಭ್ರಮದ ಕಾಲಕ್ಕೆ ನಾವು ಆಪತ್ಕಾಲ ಅನ್ನೋದಿಲ್ಲ. ಆಪತ್ಕಾಲ ಅಂತ ಯಾವುದಕ್ಕಂತ ಕರಿತಿದ್ದೇವೆ ಅಂತಂದರೆ ಅಪಾಯದ ಸಂದರ್ಭದ ಕಾಲಕ್ಕೆ ನಾವು ಆಪತ್ಕಾಲ ಅಂತ ಕರಿತಿದ್ದೀವಿ. ನಮಗೆ ಅಪಾಯ
ಅದ ಸಂದರ್ಭದ ಕಾಲಕ್ಕೆ ನಾವು ಆಪತ್ ಕಾಲದಲ್ಲಿ ತಪ್ಪಿಸ್ಕೊಳ್ಳುವವನೇ ಜಾಣ ಆಗಿರ್ತಾನೆ. ಆದರೆ ವ್ಯಾಪಾರಿ ಆ ಆಪತ್ ಕಾಲದಲ್ಲಿ ತಪ್ಪಿಸ್ಕೊಳ್ಳೋಕೆ ಹೋಗಲಿಲ್ಲ. ಅವನು ಮುತ್ತು ರತ್ನಗಳ ಮೇಲೆ ಆಶೆ ಆಮಿಷ ಇರುವುದರಿಂದ ಅವನು ಸಮುದ್ರದಲ್ಲೇ ಮುಳುಗಿ ಸಾಯುವುದನ್ನು ಈ ಕಥೆಯಲ್ಲಿ ನೋಡ್ತಾ ಇದ್ದೇವೆ. ಆದ್ದರಿಂದ 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ರೈಟ್ ಆಗ್ತಾ ಇದೆ. ಹಾಗಾದರೆ 64ನೇ ಪ್ರಶ್ನೆ, ಈ ಕಥೆಯಿಂದ ತಿಳಿಯುವ ವಿಷಯ ವೆರಿ ಇಂಪಾರ್ಟೆಂಟ್. ಈ ಕಥೆಯಿಂದ ನೀವು ಏನು ತಿಳ್ಕೊತಾ ಇದ್ದೀರಿ? ಓದುಗರು, ವಿದ್ಯಾರ್ಥಿಗಳು, ಈ ಕಥೆಯಿಂದ ನೀವು ಏನು ತಿಳ್ಕೊಂಡ್ರಿ? ಈ ಗದ್ಯ ಭಾಗದಿಂದ ನೀವು ಏನು ತಿಳ್ಕೊಂಡ್ರಿ? ಒಂದು, ಆಸೆ ಪಡಬೇಕು, ಪ್ರಾಣ ಕಳೆದುಕೊಳ್ಬೇಕಂತೆ. ಇದು ಸರಿ ಆಗ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ. ಎರಡನೇ ಆಯ್ಕೆ, ಅತಿ ಆಸೆ ಗತಿಗೇಡು. ಮೂರನೇದು, ಆಸೆ ಮನುಷ್ಯನ ಸ್ವಭಾವ. ನಾಲ್ಕನೇದು, ಆಸೆ ಪಡದಿದ್ದರೆ ಬದುಕಲು ಅಸಾಧ್ಯ. ನೋಡು, ಈ ಕಥೆನ ನೀವು ಏನು ತಿಳ್ಕೊಂಡ್ರಿ? ಈ ಕಥೆ ನಿಮಗೆ ಇದಕ್ಕೆ ಏನನ್ನು ತಿಳಿಸ್ತಾ ಇದೆ ಅಂತ ಕೊಡ್ತಾ ಇದ್ದಾರೆ. ಆಸೆ ಪಡಬೇಕು, ಪ್ರಾಣ ಕಳೆದುಕೊಳ್ಬೇಕು, ಈ ಕಥೆಯಿಂದ ತಿಳಿಯುವಂಥ ವಿಷಯ ಅಲ್ಲ. ಆಸೆ ಮನುಷ್ಯನ ಸ್ವಭಾವ, ಈ ಕಥೆಯಿಂದ ತಿಳಿದುಕೊಳ್ಳುವ ಇದು ವಿಷಯ ಅಲ್ಲ. ಆಸೆ ಪಡದಿದ್ದರೆ ಬದುಕಲು ಅಸಾಧ್ಯ, ಈ ಕಥೆಯಿಂದ ಅಥವಾ ಈ ಗದ್ಯ ಭಾಗದಿಂದ ತಿಳಿಯುವ ವಿಷಯ ಅಲ್ಲ. ಈ ಕಥೆಯಿಂದ, ಈ ಗದ್ಯಾಂಶದಿಂದ ನಾವು ಏನು ತಿಳ್ಕೊತೇವೆ ಅಂದರೆ, ಅತಿ ಆಸೆ ಗತಿಗೇಡು. ಮನುಷ್ಯನಿಗೆ ಅತಿ ಆಸೆ ಇರಬಾರ್ದು. ಮುತ್ತು ರತ್ನಗಳನ್ನು, ಸಿರಿ ಸಂಪತ್ತನ್ನು ಏನಾದರೂ ಆ ವ್ಯಾಪಾರಿ ಅಲ್ಲೇ ಬಿಟ್ಟು ಬಂದಿದ್ದರೆ ಅವನ ಜೀವ ಉಳಿತಿತ್ತು. ಅಂತ ಎಷ್ಟು ಸಿರಿ ಸಂಪತ್ತುಗಳನ್ನು, ಆಭರಣಗಳನ್ನು ಅವನು ಇನ್ನೂ ದುಡಿಬೋದಿತ್ತು. ಆದ್ರೂ ಅತಿ ಆಸೆ ಮಾಡಿದ, ಎಲ್ಲವಷ್ಟನ್ನು ಬೇಕು ಅಂತ ಹೊಂದ್ಕೊಂಡು ಹೋಗಿ ತನ್ನ ಪ್ರಾಣವನ್ನೇ ಕಳ್ಕೊಂಡ ಅನ್ನೋದು ಈ ಗದ್ಯ ಭಾಗದಲ್ಲಿ ತಿಳಿತಾ ಇದೆ. ಆದ್ದರಿಂದ ಈ ಕಥೆಯಿಂದ ತಿಳಿದು ಬರುವ ನೀತಿ, ಅತಿ ಆಸೆ ಗತಿಗೇಡು ಸರಿಯಾಗ್ತಾ ಇದೆ. ಹಾಗಾದರೆ 60ನೇ ಪ್ರಶ್ನೆ, ಹೀಗಾಗದಿದ್ದರೆ ವ್ಯಾಪಾರಿಯ ಪ್ರಾಣರತ್ನ ಉಳಿಯುತ್ತಿತ್ತು. ಹೀಗಾಗದಿದ್ದರೆ 4 ಆಯ್ಕೆ ಕೊಟ್ಟಿದ್ದಾನೆ. ವ್ಯಾಪಾರಿಯ ಪ್ರಾಣರತ್ನ ಉಳಿತಿತ್ತು, ಸಾಯುತ್ತಿದ್ದಿಲ್ಲ. ಹಾಗಾದರೆ 4 ಆಯ್ಕೆಗಳಲ್ಲಿ ಯಾವುದು ನೋಡಿಕೊಡ್ರಿ. ಡೇವಿಡ್ನ ಮಾತು ಅಲಕ್ಷಿಸಿದ್ದರೆ ಅವನು ಪ್ರಾಣರತ್ನ ಉಳಿತಿತ್ತಂತೆ, ತಪ್ಪಾಗುತ್ತೆ. ಮೂಟೆಗಳೊಂದಿಗೆ ನೌಕೆಗಳನ್ನು ಹತ್ತಿದ್ರೆ ಆ ವ್ಯಾಪಾರಿಯ ಪ್ರಾಣರತ್ನ ಉಳಿತಿತ್ತಂತೆ, ಇದು ತಪ್ಪು. ಪ್ರಾಣ ರತ್ನಕ್ಕೆ ಮಹತ್ವ ಕೊಟ್ಟಿದ್ರೆ, ನೋಡಿಲಿ, ಪ್ರಾಣರತ್ನಕ್ಕೆ ಮಹತ್ವ. ಅವನು ನನಗೆ ಜೀವ ಬೇಕು, ನನಗಿವು ಯಾವ ಬೇಡ ಅಂದ್ಕೊಂಡಿದ್ರೆ ಅವನು ಪ್ರಾಣರತ್ನ ಉಳಿತಂತೆ, ಕರೆಕ್ಟ್ ಇದೆ ಇದು. ಅವನು ಆ ಆಭರಣಗಳನ್ನು, ರತ್ನಗಳನ್ನು, ಬೆಳ್ಳಿ ಬಂಗಾರಗಳನ್ನು, ಸಿರಿ ಸಂಪತ್ತುಗಳನ್ನು ಅಲ್ಲೇ ಬಿಟ್ಟು ಬಂದ ಡೇವಿಡ್ ಇದ್ದ. ಬಿಟ್ಟು ಬಂದರೆ ಅವನ ಜೀವ ಉಳಿತಾ ಇತ್ತು. ಅದು ತೆಗೆದುಕೊಂಡು ಹೋದ ಸಲುವಾಗಿ ಭಾರ ಹೆಚ್ಚಾಗಿ ಮುನಿಗೋಯ್ತು ಅಂತ ಗದ್ಯಾಂಶ ಕೊಟ್ಟಿದ್ದಾನೆ. ಅವನ ವ್ಯಾಪಾರಿಯ ಪ್ರಾಣರತ್ನ ಉಳಿತಿತ್ತಂದರೆ ಪ್ರಾಣರತ್ನಕ್ಕೆ ಅವನು ಮಹತ್ವ ಕೊಟ್ಟಿದ್ರೆ ಅವನು ಉಳಿತಾ ಇದ್ನ. ನನ್ನ ಪ್ರಾಣ ಬೇಕು, ನಾನು ಇದ್ರೆ ಇನ್ನೂ ಏನೆಲ್ಲ ದುಡಿಬೋದು ಅಂದ್ಕೊಂಡು ಅವನು ಎಲ್ಲವಷ್ಟು ಮುತ್ತು ರತ್ನ ಅಲ್ಲೇ ಬಿಟ್ಟು ಬಂದಿದ್ದಂದರೆ ಅವನು ಬದುಕು ಉಳಿತಿದ್ನ ಅಂತ ಅರ್ಥ. 4, ಮುತ್ತು ರತ್ನಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಮುತ್ತು ರತ್ನಕ್ಕೆ ಮಹತ್ವ ಕೊಟ್ಟ ಸಲುವಾಗಿಯೇ ಅವನು ಸಮುದ್ರದಲ್ಲಿ ಮುಳುಗಿ ಹೋದ ಅಂತ ಗದ್ಯಾಂಶದಲ್ಲಿ ಕೊಟ್ಟಿದ್ದಾನೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಹೀಗಾಗದಿದ್ದರೆ ವ್ಯಾಪಾರಿಯ ಪ್ರಾಣರತ್ನ ಉಳಿಯುತ್ತಿತ್ತು ಅಂದರೆ ಪ್ರಾಣರತ್ನಕ್ಕೆ ಅವನು ಮಹತ್ವ ಕೊಟ್ಟಿದ್ನ. ನನ್ನ ಜೀವ ಬೇಕು, ಜೀವನ ಇದ್ನೆ ಅಂದರೆ ಎಷ್ಟೆಲ್ಲ ನಾನು ಸಿರಿ ಸಂಪತ್ತನ್ನು ಮಾಡ್ಬೋದಾಗಿತ್ತು ಅಂತ ವ್ಯಾಪಾರಿ ಅರ್ಥ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ಆ ನೌಕೆಯಲ್ಲಿ ಬಿಟ್ಟು ತನ್ನ ಸಣ್ಣ ನೌಕೆಯಲ್ಲಿ ಬಂದು ತನ್ನ ಜೀವ ಉಳಿಸುತ್ತಾ ಇದ್ನ ಅಂತ ಗೊತ್ತಾಗ್ತಿತ್ತು. ಆದ್ದರಿಂದ ಸರಿಯಾದ ಉತ್ತರ ಸಿ ರೈಟ್ ಆಗ್ತಿದೆ. ವಿದ್ಯಾರ್ಥಿಗಳೇ, ಈ ತರಹ ನೀವು ಏನು ಮಾಡ್ಬೇಕಂದ್ರೆ ಗದ್ಯಾಂಶವನ್ನು ಅರ್ಥ ಮಾಡಿಕೊಂಡು ಓದಬೇಕು, ಅರ್ಥೈಸ್ಕೊಂಡು ಓದಬೇಕು. ಪ್ರತಿ ಪ್ರಶ್ನೆಗಳನ್ನು ಯೋಚನೆ ಮಾಡಿ ಉತ್ತರಿಸಬೇಕು. ಪ್ರತಿ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಗಲಿಕ್ಕಂದರೆ ಗದ್ಯಾಂಶಗಳಲ್ಲಿ ಹೋಗಿ ಆ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥ ಉತ್ತರವನ್ನು ಹುಡುಕಾಡಿದಾಗ ನಿಮಗಲ್ಲಿ ಸರಿ ಉತ್ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ, ಇದೇ ಥರ ನೀವೇನಾದರೂ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಲ್ಲಿ ನೀವು ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗಿಕೊಂಡು ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿಸಿ ಹೆಚ್ಚು ಅಂಕವನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ನೀವು ಇನ್ನೂ ಏನಾದರೂ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ಬಗ್ಗೆ ನೀವು ಆನ್ಲೈನ್ ಕ್ಲಾಸಸ್ಸು ಬಗ್ಗೆ ಏನಾದರೂ ತಿಳ್ಕೊಬೇಕಂದ್ರೆ 9900556617 ನಂಬರಿಗೆ ಕರೆ ಮಾಡಿದರೆ ನೀವು ತೆಗೆದುಕೊಳ್ಳುತ್ತಿರುವಂಥ ಯಾವುದೇ ಒಂದು ನಿರ್ಧಾರ, ಸ್ಪರ್ಧಾತ್ಮಕ ಪರೀಕ್ಷೆ, ನವೋದಯ ಅಥವಾ ಸೈನಿಕ ಶಾಲೆಗಳ ಬಗ್ಗೆ ನಮ್ಮ ಒಂದು ವಿದ್ಯಾಸ್ಫೂರ್ತಿಯು ನಿಮಗೆ ಸಹಾಯ ಮಾಡಲಿಕ್ಕೆ ರೆಡಿ ಆಗ್ತಿದೆ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.